ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇಂಗ್ಲಿಷ್ ಕ್ಯಾಲೆಂಡರ್ನ ಹೊಸ ವರ್ಷ ಹತ್ತಿರಕ್ಕೆ ಬರ್ತಾ ಇದೆ. ಭಾರತ ಕೂಡ ನ್ಯೂ ಇಯರ್ ಅನ್ನ ಬರಮಾಡ್ಕೊಳ್ಳೋದಕ್ಕೆ ಸಿದ್ಧ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ದೆಹಲಿ ಪೊಲೀಸರು ಆಪರೇಷನ್ ಆಘಾತ್ 3 ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ 200ಕ್ಕೂ ಹೆಚ್ಚು ಮಂದಿಯನ್ನ ಬಂಧಿಸಿರೋ ಪೊಲೀಸರು ಸಾಕಷ್ಟು ಗನ್ನುಗಳು, ಕಾಟ್ರೇಜುಗಳು, ಸೆಕೆಂಡ್ಸ್ ಲಿಕ್ಕರ್ ಸೇರಿದಂತೆ ಸಾಕಷ್ಟು ನಿಷೇಧಿತ ವಸ್ತುಗಳನ್ನ ವಶಕ್ಕೆ ತಗೊಂಡಿದ್ದಾರೆ. ಇಲ್ಲಿ ಉಗ್ರ ಚಟುವಟಿಕೆಗಳ ಮೇಲೆ ಕಣ್ಣಿಡೋದ್ರ ಜೊತೆಗೆ ಆರ್ಗನೈಸ್ಡ್ ಕ್ರೈಮ್ ಅನ್ನ ಕಂಟ್ರೋಲ್ ಮಾಡೋ ಪ್ರಯತ್ನದ ಭಾಗವಾಗಿ ಕೂಡ ಈ ಕಾರ್ಯಾಚರಣೆ ನಡೆದಿದೆ. ಇದೇ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಲ್ಲ ರಾಜ್ಯಗಳ ಡಿಜಿಪಿಗಳಿಗೆ ಒಂದು ವಿಶೇಷ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ದೆಹಲಿಯಲ್ಲಿ ಏನಾಗ್ತಾ ಇದೆ, ಇಡೀ ದೇಶದಲ್ಲಿ ಈಗ ಆಗಬೇಕಾಗಿರೋದು ಏನು, ಕೇಂದ್ರ ಗೃಹ ಇಲಾಖೆ ಏನು ಮಾಡೋದಕ್ಕೆ ಹೋಗ್ತಾ ಇದೆ, ಬನ್ನಿ ನೋಡೋಣ. ಗೆಳೆಯರೆ, ಹೊಸ ವರ್ಷದ ಆಚರಣೆಗಳಿಗೆ ದೇಶ ಸಿದ್ಧ ಆಗ್ತಾ ಇದೆ. ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಯುಗಾದಿ ನಮಗೆ ಹೊಸ ವರ್ಷ ಆದರೂ ಕೂಡ ನಾವು ದಿನನಿತ್ಯ ಬಳಸುವ ವ್ಯಾವಹಾರಿಕ ಸಂವತ್ಸರದ ಕ್ಯಾಲೆಂಡರ್ ಡಿಸೆಂಬರ್ 31ಕ್ಕೆ ಬದಲಾಗುತ್ತೆ. ಹೀಗಾಗಿ ಜನವರಿ 1 ಹೊಸ ವ್ಯಾವಹಾರಿಕ ವರ್ಷ ಅಂತ ಆಚರಿಸ್ತಾರೆ. ಹಿಂದಿನ ವರ್ಷಕ್ಕೆ ಒಂದು ವಿದಾಯ ಹೇಳೋ ಮೂಡಲ್ಲಿ ಜನ ಇದ್ದಾರೆ. ಈ ಸೆಲೆಬ್ರೇಷನ್ ನಿಂದ ಲಾಭ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಹೋಟೆಲ್ಗಳು, ರೆಸಾರ್ಟ್ಗಳು, ಟ್ರಾವೆಲ್ ಕಂಪನಿಗಳು ಸಖತ್ತಾಗಿ ಪ್ಲಾನ್ ಅನ್ನು ರೂಪಿಸಿವೆ. ದೆಹಲಿ, ಹೈದರಾಬಾದ್, ಮುಂಬೈ, ಬೆಂಗಳೂರಿನಂಥ ನಗರಗಳಲ್ಲಿ ಹೋಟೆಲ್ಗಳಲ್ಲಿ ಪ್ಯಾಕೇಜ್ ಬುಕಿಂಗ್ ನಡೀತಾ ಇದೆ. ಜನ ಮರುಳೋ ಜಾತ್ರೆ ಮರುಳೋ ಅನ್ನೋ ಹಾಗೆ ಎಲ್ಲ ಕಡೆನೂ ಜನ ದುಪ್ಪಟ್ಟು ಬೆಲೆ ಕೊಟ್ಟು ಹೊಸ ವರ್ಷದ ಪಾರ್ಟಿಗಳಿಗೆ, ಮೋಜು ಮಸ್ತಿಗಳಿಗೆ ಜಾಗ ಬುಕ್ ಮಾಡ್ಕೋತಾ ಇದ್ದಾರೆ. ಹೀಗೊಂದ್ ಕಡೆ ಸಂಭ್ರಮಕ್ಕೆ ಜನ ಸಿದ್ಧ ಆಗ್ತಾ ಇದ್ರೆ ಇದನ್ನು ಹೇಗಾದ್ರೂ ಮಾಡಿ ಡಿಸ್ಟರ್ಬ್ ಮಾಡಬೇಕು ಅಂತ ಕೂಡ ಒಂದು ವರ್ಗ ಕಾಯ್ತಾ ಇರುತ್ತೆ. ಅಂಥ ವಿಕೃತ ಮನಸ್ಥಿತಿಗಳು ಜಗತ್ತಿನಾದ್ಯಂತ ಇವೆ. ಮೊನ್ನೆ ನೋಡಿ, ಆಸ್ಟ್ರೇಲಿಯಾದಲ್ಲಿ ಯಹೂದಿಗಳು ಹಬ್ಬ ಮಾಡ್ತಾ ಇದ್ರೆ ಅವರ ಮೇಲೆ ದಾಳಿಗಳಾದವು. ಹಾಗೇನೆ ಕಳೆದ ವರ್ಷ ಯುರೋಪ್ ಅಲ್ಲಿ ಕ್ರಿಸ್ಮಸ್ ದಿನಾನೇ ಭಯೋತ್ಪಾದಕರು ದಾಳಿಗಳನ್ನು ಮಾಡಿದ್ರು. ಈ ಬಾರಿ ಜರ್ಮನಿ ಸೇರಿದಂತೆ ಒಂದಷ್ಟು ದೇಶಗಳಲ್ಲಿ ಕ್ರಿಸ್ಮಸ್ ಸಾಮೂಹಿಕ ಆಚರಣೆಯನ್ನ ನಿರ್ಬಂಧಿಸಿದ್ದಾರೆ. ಅದಕ್ಕೆ ಕಾರಣ ದಾಳಿಗಳು ನಡೆದು ಬಿಡಬಹುದು ಅನ್ನೋ ಭಯ. ಕ್ರೈಸ್ತರೇ ಹೆಚ್ಚಿರೋ ಯುರೋಪಿಯನ್ ದೇಶಗಳಲ್ಲಿ ಕೂಡ ಇಂಥ ಭಯ ಕಾಡ್ತಾ ಇರೋದು ಇವತ್ತಿನ ಪ್ರಪಂಚದ ಪರಿಸ್ಥಿತಿಗೆ, ಹೆಚ್ಚಾಗ್ತಾ ಇರೋ ಇಸ್ಲಾಮಿಕ್ ಉಗ್ರವಾದ ಮತ್ತು ಅಸಹನೆಗೆ ಕನ್ನಡಿಯನ್ನ ಹಿಡಿತಾ ಇದೆ. ಇನ್ನು ನಮ್ಮಲ್ಲೂ ಪರಿಸ್ಥಿತಿ ತುಂಬಾ ಚೆನ್ನಾಗೇನಿಲ್ಲ. ಜನ ಸಂಭ್ರಮಾಚರಣೆಯಲ್ಲಿರುವಾಗ ಅಲ್ಲೊಂದು ಆಗಬಾರದ ಘಟನೆ ಹೋದ್ರೆ ಇಡೀ ದೇಶದಲ್ಲಿ ಸೂತಕದ ಛಾಯೆ ಆವರಿಸಿಕೊಂಡು ಬಿಡುತ್ತೆ. ಒಂದು ಅನಾಹುತ ಆದ್ಮೇಲೆ ಮಾಡಿದ್ದು ಪಾಕಿಸ್ತಾನಿನ, ಬಾಂಗ್ಲಾ ಅಕ್ರಮ ವಲಸಿಗಾನ, ರೋಹಿಂಗ್ಯಾನ ಅಥವಾ ನಮ್ಮಲ್ಲೇ ಇರೋ ಯಾವನಾದರೂ ಕೊಳಕಾನ ಅನ್ನೋದು ತಿಳ್ಕೊಂಡು ಅವರಿಗೆ ಶಿಕ್ಷೆ ಕೊಟ್ಟು ಕೂಡ ಪ್ರಯೋಜನ ಏನು? ಹೋದ ಪ್ರಾಣಗಳೇನು ವಾಪಸ್ಸು ಬರುತ್ತವಾ? ಸೊ ಇಂಥ ಅನಾಹುತಗಳಾಗದ ಹಾಗೆ ಮೊದಲೇ ಎಚ್ಚರಿಕೆ ತಗೋಬೇಕು. ಹೀಗಾಗಿ ಪೊಲೀಸರು ಮುಂಜಾಗ್ರತಾ ಕ್ರಮಗಳನ್ನು ತಗೋತಾ ಇದ್ದಾರೆ. ಅದರ ಭಾಗವಾಗಿ ದೆಹಲಿಯಲ್ಲಿ ಸಾಕಷ್ಟು ಕಡೆಗಳಲ್ಲಿ ರೇಡ್ಗಳಾಗಿವೆ. ಇನ್ನು ಈ ಕಾರ್ಯಾಚರಣೆಯಲ್ಲಿ ಪೊಲೀಸರಿಗೆ ಸಾಕಷ್ಟು ಅನಾಹುತಕಾರಿ ವಸ್ತುಗಳು ಸಿಕ್ಕಿವೆ. ಅವೆಲ್ಲವನ್ನ ಹೊಸ ವರ್ಷದ ಆಚರಣೆಗಳ ಮೇಲೆ ದಾಳಿ ಮಾಡೋದಿಕ್ಕೇ ಸಂಗ್ರಹಿಸಿದ್ರು ಅಂತೇನು ಅಲ್ಲದೇ ಇದ್ರು, ಯಾವ ವಸ್ತುಗಳನ್ನ ಅನಧಿಕೃತವಾಗಿ ಇಟ್ಕೊಳ್ಳೋದಿಕ್ಕೆ ನಿರ್ಬಂಧಗಳಿವೆಯೋ ಅಂಥ ಸಾಕಷ್ಟು ವಸ್ತುಗಳು ಪೊಲೀಸರಿಗೆ ಸಿಕ್ಕಿವೆ. ಹಾಗೆ ಮುಂಜಾಗ್ರತಾ ಕ್ರಮವಾಗಿ ಸುಮಾರು 504 ಮಂದಿಯನ್ನ ಬಂಧಿಸಲಾಗಿದೆ. 116 ಮಂದಿ ದುಷ್ಕೃತ್ಯಗಳ ಹಿನ್ನೆಲೆಯುಳ್ಳವರು ಅರೆಸ್ಟ್ ಆಗಿದ್ದಾರೆ. 21 ಕಂಟ್ರಿ ಮೇಡ್ ಪಿಸ್ಟಲ್ಸ್ ಸಿಕ್ಕಿವೆ. 201 ಲೈವ್ ಕಾರ್ಟ್ರೇಜಸ್ ಸಿಕ್ಕಿವೆ. 27 ಚಾಕುಗಳು, 12,258 ಬಾಟಲ್ ಇಲ್ಲಿಸಿಟ್ ಲಿಕ್ಕರ್, ಒಂದು 6 kg ಗಾಂಜಾ, ಅದು ಸುಮಾರು ಒಂದು 2,30,30,000 ರೂಪಾಯಿ ಬೆಲೆ ಬಾಳುತ್ತಂತೆ. ಹಾಗೆ ಒಂದು 300 ಮೊಬೈಲ್ ಫೋನುಗಳು, 231 ದ್ವಿಚಕ್ರ ವಾಹನಗಳು, ಕಾರುಗಳು, ಜೀಪುಗಳು, ಇವುಗಳನ್ನೆಲ್ಲ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಗೊತ್ತಾ? ಇದು ದೆಹಲಿ ಪೊಲೀಸರ ರೋಟೀನ್ ಚೆಕಪ್. ಅಂದ್ರೆ ಯಾರು ಪೊಲೀಸರ ಲಿಸ್ಟ್ ಅಲ್ಲಿ ಇರ್ತಾರೋ ಅಂಥವರ ಮೇಲೆ ದಾಳಿ ಮಾಡಿ ಅವರನ್ನ ಠಾಣೆಗೆ ಕರ್ಕೊಂಡು ಬಂದು ವಿಚಾರಣೆ ಮಾಡಿದಾಗ ಸಿಕ್ಕ ವಸ್ತುಗಳಿವು. ಇಲ್ಲಿ ಗಾಂಜಾ, ನಕಲಿ ಮದ್ಯ ಇದೆಲ್ಲ ಬಹುಶಃ ಪಾರ್ಟಿಗಳಲ್ಲಿ ಸರಬರಾಜು ಮಾಡೋದಕ್ಕೆ ಇಡಲಾಗಿತ್ತೇನೋ. ಇದರ ಜೊತೆ ಒಂದಷ್ಟು ಕಂಟ್ರಿ ಮೇಡ್ ಪಿಸ್ತೂಲುಗಳು ಹಾಗೂ ಇನ್ನಿತರ ಆಯುಧಗಳು ಅಲ್ಲಿ ಸಿಕ್ಕಿವೆ. ಇವೆಲ್ಲ ನಮ್ಮಲ್ಲಿ ಕೂಡ ರೌಡಿಗಳ ಮನೆಗಳ ಮೇಲೆ ರೈಡ್ ಆದ ಸಂದರ್ಭದಲ್ಲಿ ಸಿಗುತ್ತಲೇ ಇರುತ್ತವೆ. ರೌಡಿ ಶೀಟರ್ಗಳು ಒಂದಷ್ಟು ಆಯುಧಗಳನ್ನು ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ಇವೆಲ್ಲ ಕಾಮನ್ನು ಅಂತ ನಮಗೆ ಅನ್ನಿಸ್ಬೋದು. ಆದರೆ ಇವತ್ತಿನ ಅಂಡರ್ ವರ್ಲ್ಡ್, ಇವತ್ತಿನ ರೌಡಿಗಳು ಇವರೆಲ್ಲ 20-30 ವರ್ಷಗಳ ಹಿಂದಿನ ರೌಡಿಗಳ ಹಾಗಿಲ್ಲ. ಅವತ್ತಿಗೆ ಪರಿಸ್ಥಿತಿ ಬೇರೆನೇ ಇತ್ತು. ಅವರು ತಮ್ಮ ಏರಿಯಾ ಮಟ್ಟಿಗೇನೋ ಒಂದಷ್ಟು ಮಾಡ್ಕೊಳ್ತಾ ಇದ್ರು. ರಿಯಲ್ ಎಸ್ಟೇಟು, ವಸೂಲಿಗಳು, ಕ್ಲಬ್ಬು, ಮಸಾಜು, ಪಾರ್ಲರು, ಹೆಚ್ಚು ಅಂದ್ರೆ ಆಯಿಲ್ಲು, ಗೋಲ್ಡು, ಸ್ಮಗ್ಲಿಂಗು, ಇಷ್ಟಕ್ಕೆ ಅವರ ದಂಧೆಗಳು ಸೀಮಿತ ಆಗಿದ್ವು. ಆದರೆ ಈಗ ಅದನ್ನು ಮೀರಿ ಆರ್ಗನೈಸ್ಡ್ ಕ್ರೈಮ್ ಲೋಕ ಬೆಳೆದಿದೆ. ಸಣ್ಣ ಪ್ರಮಾಣದ ರೌಡಿಗೂ ಕೂಡ ಜೈಲುಗಳಲ್ಲಿ ಉಗ್ರರ ನೆಟ್ವರ್ಕಿನ ಜೊತೆ ಸಂಪರ್ಕಗಳು ಬೆಳೀತಾ ಇವೆ. ಬೆಂಗಳೂರು ಜೈಲಲ್ಲೇ ಸಾಕಷ್ಟು ವರ್ಷಗಳಿಂದ ವಿಚಾರಣೆಯ ಹೆಸರಲ್ಲಿ ಕೊಳಿತಾ ಬಿದ್ದಿರೋ ಉಗ್ರರಿದ್ದಾರೆ ನೋಡಿ. ಅವರು ಅಲ್ಲಿಗೆ ಬರೋ ಸಣ್ಣ ಪುಟ್ಟ ಪಿಕ್ ಪಾಕೆಟರ್ಗಳು ಹಾಗೂ ಇನ್ನಿತರ ಪ್ರಕರಣಗಳ ಆರೋಪಿಗಳಿಗೂ ತಲೆ ಕೆಡಿಸ್ತಾ ಇದ್ದಾರೆ. ಅವರ ತಲೆಗಳಿಗೆ ಮತಾಂಧತೆಯನ್ನು ತುಂಬುತ್ತಾ ಇದ್ದಾರೆ. ಜೈಲಿಂದ ಹೊರಬಂದ ನಂತರ ಇವರು ಹೊರಗಿದ್ದುಕೊಂಡು ಒಳಗಿರೋ ಉಗ್ರರು ಹೇಳಿದ ಕೆಲಸಗಳನ್ನ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತಾರೆ. ಕಾಶ್ಮೀರದಲ್ಲಿ
ಓವರ್ ದ ಗ್ರೌಂಡ್ ವರ್ಕರ್ಸ್ ಅಂತ ಕರೀತಾರೆ ನೋಡಿ, ಅದೇ ರೀತಿಲಿ ಜೈಲಿಂದ ಬಿಡುಗಡೆಯಾಗಿ ಬರುವ ಉಗ್ರರ ಸಂಪರ್ಕದ ಈ ನೆಟ್ವರ್ಕ್ಗಳು ಎಲ್ಲ ಕಡೆಗಳಲ್ಲೂ ಕೆಲಸ ಮಾಡ್ತಾ ಹೋಗುತ್ತವೆ. ಹೀಗಾಗಿ ಸ್ಮಾಲ್ ಸೈಜ್ ರೌಡಿ, ಸಣ್ಣದಾಗಿ ಗಾಂಜಾ ಮಾರ್ತಾನೆ, ಪಿಕ್ ಪಾಕೆಟ್ ಅಷ್ಟೇ ಇವನು ಮಾಡೋದು ಅಂತ ಯಾರನ್ನು ಪೊಲೀಸರು ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಯಾವ ಹುತ್ತದಲ್ಲಿ ಯಾವ ಹಾವೋ. ಸೊ ದೆಹಲಿ ಪೊಲೀಸರು ನಿರಂತರವಾಗಿ ಆಪರೇಷನ್ಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಆಪರೇಷನ್ ಆಘಾತ್ ಅಂತ ಅವರ ಹೆಸರಿಟ್ಟಿದ್ದಾರೆ. ಅಕ್ಟೋಬರ್ ತಿಂಗಳಲ್ಲಿ 2ನೇ ಆಪರೇಷನ್ ನಡೆದಿತ್ತು. ಈಗ 3ನೇ ದಾಳಿಗಳಾಗಿವೆ. ಇಲ್ಲಿ ಕೂಡ ಒಂದಷ್ಟು ಆಯುಧಗಳನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಇನ್ನು ಇಂಥ ದಾಳಿಗಳು ಕೇವಲ ದೆಹಲಿಯಲ್ಲಿ ಮಾತ್ರ ನಡೀತಿಲ್ಲ, ಮಹಾರಾಷ್ಟ್ರದಲ್ಲೂ ಕೂಡ ಒಂದಷ್ಟು ರೇಡುಗಳಾಗಿವೆ. ನಮ್ಮ ಬೆಂಗಳೂರಿನ ಬಾಗಲೂರು, ಕೊತ್ತನೂರು, ಅವಲಹಳ್ಳಿ ಮುಂತಾದ ಕಡೆ ಡ್ರಗ್ಸ್ ತಯಾರು ಮಾಡ್ತಾ ಇದ್ದ ಫ್ಯಾಕ್ಟರಿಗಳೇ ಸಿಕ್ಕಿವೆ. ರಾಜಸ್ಥಾನ ಮೂಲದ ಇಬ್ಬರು ಈ ಫ್ಯಾಕ್ಟರಿಗಳನ್ನು ನಡೆಸ್ತಾ ಇದ್ರು. ಇಲ್ಲಿಂದ ದೇಶದ ವಿವಿಧ ಭಾಗಗಳಿಗೆ ಡ್ರಗ್ಸ್ ಪೂರೈಕೆ ಆಗ್ತಾ ಇತ್ತು. ಇಷ್ಟಾದರೂ ನಮ್ಮ ಬೆಂಗಳೂರಿನ ಪೊಲೀಸರಿಗೆ ಮಾತ್ರ ಇದರ ಬಗ್ಗೆ ಯಾವ ಮಾಹಿತಿಯೂ ಪಾಪ ಇರಲಿಲ್ಲ. ಗೆಳೆಯರೆ, ಕೆಲವೇ ತಿಂಗಳ ಹಿಂದೆ ಇಂಥದ್ದೇ ಒಂದು ಫ್ಯಾಕ್ಟರಿ ಮೈಸೂರಲ್ಲೂ ಇತ್ತು. ಅದರ ಬಗ್ಗೆ ಪಾಪ ಮೈಸೂರಿನ ಪೊಲೀಸರಿಗೆ ಗೊತ್ತೇ ಇರಲಿಲ್ಲ. ಬೇರೆ ರಾಜ್ಯದ ಪೊಲೀಸರು ಬಂದು ಆ ಫ್ಯಾಕ್ಟರಿ ಮೇಲೆ ರೈಡ್ ಮಾಡಿದ ಮೇಲೇ ಇಲ್ಲೊಂದು ಆ ಥರದ ಫ್ಯಾಕ್ಟರಿ ಇತ್ತು ಅನ್ನೋದು ಮೈಸೂರಿನ ಪೊಲೀಸರಿಗೆ ಗೊತ್ತಾಗಿದ್ದು. ಬೆಂಗಳೂರಲ್ಲಿ ಕೂಡ ಹಾಗೆ ಆಗಿದೆ. ಮಹಾರಾಷ್ಟ್ರದ ಪೊಲೀಸರು ಅಲ್ಲೊಂದು ನೆಟ್ವರ್ಕ್ ಅನ್ನು ಹಿಡ್ಕೊಂಡು ಹೋಗಿ ರುಬ್ಬುತ್ತಾರೆ. ಅವರಿಗೆ ವರ್ಕ್ ಮಾಡಿದಾಗ ಮಾಲು ಬೆಂಗಳೂರಿನಿಂದ ಸಪ್ಲೈ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಆ ಜಾಡ್ ಹಿಡ್ಕೊಂಡು ಬರೋ ಮಹಾರಾಷ್ಟ್ರ ಪೊಲೀಸರು ಬೆಂಗಳೂರಿನ ಬಾಗಲೂರು, ಕೊತ್ತನೂರು, ಅವಲಹಳ್ಳಿ ಮುಂತಾದ ಕಡೆಗಳಲ್ಲಿ ರೇಡ್ ಮಾಡಿ ಒಂದಿಷ್ಟು ಜನರನ್ನ ಅಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಸುಮಾರು 56 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಡ್ರಗ್ಸ್ ಅಲ್ಲಿ ಸೀಸ್ ಆಗಿದೆ. ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ಅವರನ್ನ ಹುಡುಕೋ ಪ್ರಯತ್ನಗಳು ನಡೀತಾ ಇವೆ. ಸ್ನೇಹಿತರೆ, ನಮ್ಮ ಪೊಲೀಸರಿದ್ದಾರೆ ನೋಡಿ, ಅವರು ನಿಜಕ್ಕೂ ಸರಿಯಾಗಿ ಕೆಲಸ ಮಾಡಿದರೆ ದೇಶದಲ್ಲಿ ನಡೆಯೋ ದೊಡ್ಡ ದೊಡ್ಡ ಅನಾಹುತಗಳನ್ನು ಕೂಡ ತಪ್ಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಮೊನ್ನೆ ನೋಡಿ, ಜಮ್ಮು ಕಾಶ್ಮೀರದ ಪೊಲೀಸರ ಕಾರ್ಯದಕ್ಷತೆ ದೇಶದಲ್ಲಿ ನಡೀಬೇಕಿದ್ದ ಸರಣಿ ಸ್ಫೋಟಗಳ ಒಂದು ದೊಡ್ಡ ಸಂಚನ್ನು ವಿಫಲಗೊಳಿಸಿ ಡಾಕ್ಟರ್ ಸಿಂಡಿಕೇಟ್ಸ್ ಬಲೆಗೆ ಬೀಳೋ ಹಾಗೆ ಮಾಡ್ತು. ಪೊಲೀಸರು ದಾಳಿಗಳನ್ನು ಮಾಡ್ತಾ ಒಂದಷ್ಟು ಜನರನ್ನು ಅರೆಸ್ಟ್ ಮಾಡ್ತಾ ನಾವು ಯಾರನ್ನು ಬಿಡೋದಿಲ್ಲ ಅನ್ನೋ ಸಂದೇಶವನ್ನು ಕೊಡ್ತಿದ್ದಂತೆ ಪ್ಯಾನಿಕ್ ಆದ ಉಗ್ರ ದೆಹಲಿಯಲ್ಲಿ ತನ್ನನ್ನು ತಾನು ಸ್ಫೋಟಿಸಿಕೊಂಡ. ಆ ಪ್ರಕರಣದ ತನಿಖೆ ಕೂಡ ಈಗ ಮುಂದುವರಿತಾ ಇದೆ. ದೆಹಲಿಯ ಸ್ಫೋಟಕ್ಕೆ ಉಗ್ರ ಡಾಕ್ಟರ್ ಸುಮಾರು 40 kgಗಳಷ್ಟು ಅಮೋನಿಯಂ ನೈಟ್ರೇಟ್ ಅನ್ನು ಬಳಕೆ ಮಾಡಿದ್ದ ಅನ್ನೋ ಮಾಹಿತಿಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೊಟ್ಟಿದ್ದಾರೆ. ಇಲ್ಲಿ ಭಯೋತ್ಪಾದನೆ ಅಂದರೆ ಎಲ್ಲೋ ಒಂದು ಕಡೆ ಬಾಂಬ್ ಬಿಟ್ಟು 10-20 ಮಂದಿಯನ್ನು ಕೊಂದು ಬಿಡೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ಅದು ಅಷ್ಟೇ ಅಲ್ಲ. ಯಾವುದೋ ಒಂದು ಜನನಿಬಿಡ ಮಾಲಲ್ಲಿ ಅಥವಾ ಟೂರಿಸ್ಟ್ ಸೆಂಟರಲ್ಲಿ, ಬೀಚಲ್ಲಿ ಒಂದು ಬಾಂಬ್ ಸ್ಫೋಟ ಆಯಿತು ಅಥವಾ ಒಂದು ದಾಳಿ ಆಯಿತು ಅಂತ ಇಟ್ಕೊಳ್ಳಿ. ಅಲ್ಲೊಂದಷ್ಟು ಜನ ಸಾವಿಗೀಡಾಗ್ತಾರೆ. ಆದರೆ ದಾಳಿ ಮಾಡೋರ ಉದ್ದೇಶ ಅಷ್ಟೇ ಆಗಿರೋದಿಲ್ಲ. ಆ ದಾಳಿ, ಅಲ್ಲಿನ ಸಾವು, ಆ ಭೀಕರತೆ ಇದು ಬೇರೆ ಮಾಲುಗಳಲ್ಲಿ, ಟೂರಿಸ್ಟ್ ಡೆಸ್ಟಿನೇಷನ್ಗಳಲ್ಲಿ, ಬೀಚುಗಳಲ್ಲಿ, ಹೀಗೆ ಜನ ಸೇರುವ ಸ್ಥಳಗಳೇನಿವೆ ಅಲ್ಲಿಗೆ ಬರೋ ಜನ ಹೆದರೋ ಹಾಗೆ ಮಾಡುತ್ತವೆ. ಇದರಿಂದ ಜನ ಹೊರಗೆ ಬರೋದು ಕಡಿಮೆ ಆಗುತ್ತೆ, ವ್ಯಾಪಾರಗಳು ನಿಂತು ಹೋಗುತ್ತವೆ. ಉಗ್ರ ಕೃತ್ಯಗಳು ಹೆಚ್ಚಾದವು ಅಂದರೆ ಅಲ್ಲಿಗೆ ಹೂಡಿಕೆ ಬರೋದಿಲ್ಲ, ಹೂಡಿಕೆದಾರರು ಹೆದರ್ತಾರೆ, ಅಭಿವೃದ್ಧಿ ನಿಂತು ಹೋಗುತ್ತೆ. ಇದೆಲ್ಲವನ್ನ ಅವರು ಜನರ ಮನಸ್ಸಲ್ಲೊಂದು ಭಯದ ಬೀಜ ಬಿತ್ತೋ ಮೂಲಕ ಮಾಡಿಬಿಡ್ತಾರೆ, ಒಂದು ದಾಳಿಯ ಮೂಲಕ ಮಾಡಿಬಿಡ್ತಾರೆ. ಭಯೋತ್ಪಾದನೆ ಅಂದರೆ ಇದೇನೆ, ಭಯವನ್ನು ಸೃಷ್ಟಿ ಮಾಡೋದು, ಭಯವನ್ನು ನಮ್ಮ ಎದೆಗಳಿಗೆ ತುಂಬೋದು, ಭಯವನ್ನು ಉತ್ಪಾದನೆ ಮಾಡೋದು. ಇದು ಅಲ್ಲಿ ಇಲ್ಲಿ ಅಂತಲ್ಲ, ಕಾಶ್ಮೀರದಲ್ಲೋ ದೆಹಲಿಯಲ್ಲೋ ಮಾತ್ರ ಆಗಬೇಕು ಅಂತಲೂ ಏನಿಲ್ಲ. ಭಾರತ ತುಂಬ ದೊಡ್ಡದಿದೆ. ನಮ್ಮಲ್ಲಿ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು ಇವೆ, 20ಕ್ಕೂ ಹೆಚ್ಚು ಮಹಾನಗರಗಳಿವೆ. ಎಲ್ಲಿ ಬೇಕಾದರೂ ದಾಳಿಗಳಾಗಬಹುದು. ಭಾರತದ ಅಸಂಖ್ಯಾತ ಪ್ರವಾಸಿ ಕೇಂದ್ರಗಳಲ್ಲಿ ಯಾವುದು ಬೇಕಾದರೂ ಟಾರ್ಗೆಟ್ ಆಗಬಹುದು. ಉಗ್ರರ ನೆಟ್ವರ್ಕ್ ಕೂಡ ಇವತ್ತು ಅಷ್ಟು ಬೆಳೆದಿದೆ. ಇದನ್ನು ತಡಿಬೇಕು ಅಂದರೆ, ಉಗ್ರ ಚಟುವಟಿಕೆಗಳನ್ನು ನಿಗ್ರಹಿಸಬೇಕು ಅಂದರೆ ನಮ್ಮ ಪೊಲೀಸರಲ್ಲಿ ಒಂದು ಕೋಆರ್ಡಿನೇಷನ್ ಹೆಚ್ಚಾಗಬೇಕು. ಎಲ್ಲ ರಾಜ್ಯಗಳ ಪೊಲೀಸರು ಪರಸ್ಪರ ಪೂರಕವಾಗಿ ಕೆಲಸ ಮಾಡಬೇಕು. ಅದಕ್ಕೊಂದು ಇಂಟಿಗ್ರೇಟೆಡ್ ವ್ಯವಸ್ಥೆ ಬೇಕು. ಎಲ್ಲ ಮಾಹಿತಿಗಳು ಎಲ್ಲರಿಗೂ ಲಭ್ಯ ಆಗೋ ಥರದ ಗ್ರಿಡ್ ವ್ಯವಸ್ಥೆಯೊಂದು ಭಾರತದಲ್ಲಿ ಜಾರಿಯಾಗಬೇಕು. ದೆಹಲಿಯ ಆರೋಪಿಗಳು, ಅವರ ಫಿಂಗರ್ ಪ್ರಿಂಟ್ಸು, ಅವರ ಫೋಟೋಗಳು, ಅವರ ಕುರಿತಾದ ಎಲ್ಲ ಮಾಹಿತಿ ಬೆಂಗಳೂರಿನ ಪೊಲೀಸರಿಗೆ ಸಿಗಬೇಕು. ಬೆಂಗಳೂರಿನ ರೌಡಿ ಅಥವಾ ಹ್ಯಾಬಿಚುಯಲ್ ಅಫೆಂಡರ್ ಒಬ್ಬನ ಮಾಹಿತಿ ದೆಹಲಿಯ ಪೊಲೀಸರು ಬಯಸಿದ್ರೆ ಅವರಿಗೂ ಸಿಗೋ ಹಾಗಾಗಬೇಕು. ನಮ್ಮಲ್ಲಿನ ಒಬ್ಬ ಕಮ್ಯುನಲ್ ಗೂಂಡಾನ ಇತಿಹಾಸ ಬಾಂಬೆಯ ATSಗೂ ಸಿಗಬೇಕು. ಬಾಂಬೆಯಿಂದ ಬೆಂಗಳೂರಿನ ಜೊತೆ ಸಂಪರ್ಕವನ್ನು ಇಟ್ಟುಕೊಂಡಿರೋ ರೌಡಿಯೊಬ್ಬನ ಮಾಹಿತಿ ನಮ್ಮ ಬೆಂಗಳೂರಿನ ಪೊಲೀಸರಿಗೂ ಇರಬೇಕು. ಇನ್ನು ಉಗ್ರವಾದವನ್ನು ಮಟ್ಟ ಹಾಕೋದಕ್ಕೆ ಅಷ್ಟೂ ರಾಜ್ಯಗಳು ತಮ್ಮದೇ ಆದ ಆಂಟಿ ಟೆರರ್ ಸ್ಕ್ವಾಡ್ ಅನ್ನು ರಚನೆ ಮಾಡಬೇಕು. ಆ ಸ್ಕ್ವಾಡ್ ಕೂಡ ಇಡೀ ದೇಶದ ಅಷ್ಟೂ ರಾಜ್ಯಗಳ ಟೆರರ್ ಸ್ಕ್ವಾಡ್ಗಳ ಜೊತೆ ಸಂಪರ್ಕವನ್ನು ಹೊಂದಿರಬೇಕು. ರಾಜ್ಯಗಳು ಬೇರೆ ಆದರೂ ಆ ತಂಡಗಳು ಒಂದೇ ರೀತಿಯಲ್ಲಿ ಕೆಲಸ ಮಾಡಬೇಕು. ಇದೊಂಥರ ಒನ್ ನೇಷನ್ ಒನ್ ಸ್ಕ್ವಾಡ್ ಥರದ ಪರಿಕಲ್ಪನೆ. ಈಗ ಅದನ್ನು ಮಾಡೋದಕ್ಕೆ ಕೇಂದ್ರ ಸರ್ಕಾರ ಹೋಗ್ತಾ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದೇಶದ ಅಷ್ಟೂ ರಾಜ್ಯಗಳ DGPಗಳ ಜೊತೆ ಈ ಬಗ್ಗೆ ಮಾತಾಡಿದ್ದಾರೆ. ಗೆಳೆಯರೆ, ನಮ್ಮದು ಒಕ್ಕೂಟ ವ್ಯವಸ್ಥೆ.
ಇಲ್ಲಿ ಪೊಲೀಸಿಂಗ್ ಅನ್ನೋದು ಲಾ ಅಂಡ್ ಆರ್ಡರ್ ಇದೆಲ್ಲ ರಾಜ್ಯಗಳ ವ್ಯಾಪ್ತಿಗೆ ಒಳಪಡುವ ವಿಷಯ. ಕೇಂದ್ರ ಇದರಲ್ಲಿ ಹಸ್ತಕ್ಷೇಪ ಮಾಡೋ ಹಾಗಿಲ್ಲ. ಕೇಂದ್ರ ತನಿಖಾ ಸಂಸ್ಥೆಗಳು ರಾಜ್ಯಕ್ಕೆ ಬರಬೇಕು ಅಂದ್ರೂ ರಾಜ್ಯ ಸರ್ಕಾರಗಳ ಅಪ್ಪಣೆಯನ್ನು ಪಡ್ಕೋಬೇಕಾಗತ್ತೆ. ಇದು ಸಮಾಜ ವಿದ್ರೋಹಿ ಶಕ್ತಿಗಳಿಗೆ ಅನುಕೂಲ ಕಲ್ಪಿಸಿಕೊಡಬಾರದು. ಅದಕ್ಕಾಗಿ ಎಲ್ಲ ರಾಜ್ಯಗಳ ಪೊಲೀಸರ ನಡುವೆ ಒಂದು ಕೋಆರ್ಡಿನೇಷನ್ನ ಅಗತ್ಯ ಇರುತ್ತೆ. ಇನ್ನು ಉಗ್ರವಾದಿ ಅನ್ನೋನು ಎಲ್ಲಿಂದಲೂ ಆಕಾಶದಿಂದ ಉದುರಿ ಬೀಳೋದಿಲ್ಲ. ಅವನು ನಮ್ಮ ನಡುವೆನೇ ಹುಟ್ಕೋತಾನೆ. ಅವನಿಗೆ ನಮ್ಮ ನಡುವೆ ಒಂದು ವ್ಯವಸ್ಥೆ ಬೆಂಬಲವಾಗಿ ನಿಲ್ಲುತ್ತೆ, ಬೇಕಾಗಿದ್ದನ್ನು ಪೂರೈಸ್ತಾ ಹೋಗುತ್ತೆ. ಹೀಗಾಗಿ ಎಲ್ಲ ರಾಜ್ಯಗಳಲ್ಲೂ ಆರ್ಗನೈಸ್ಡ್ ಕ್ರೈಮ್ ಏನಿದೆ ಅದನ್ನು ತಡೆಯೋ ಪ್ರಯತ್ನಗಳು ನಡೀಬೇಕು. ಆ ಮೂಲಕ ಉಗ್ರವಾದವನ್ನು ಮಟ್ಟ ಹಾಕೋ ಪ್ರಯತ್ನಗಳಾಗಬೇಕು. ಅದಕ್ಕಾಗಿ NIA ನೆರವನ್ನು ಪಡ್ಕೊಳ್ಳಿ, ಆ ಕೆಲಸವನ್ನು ಮಾಡಿ ಅಂತ ರಾಜ್ಯಗಳ DGPಗಳಿಗೆ ಅಮಿತ್ ಶಾ ಸಲಹೆಯನ್ನು ಕೊಟ್ಟಿದ್ದಾರೆ. ಇಂಥದ್ದೊಂದು ಸಹಕಾರ, ಮಾಹಿತಿ ಹಂಚಿಕೆ ಹಾಗೂ ಜಂಟಿ ಕಾರ್ಯಾಚರಣೆಗಳು ದೇಶದಲ್ಲಿನ ಭಯೋತ್ಪಾದಕ ಚಟುವಟಿಕೆಗಳನ್ನು ತಡೆಯೋದ್ರಲ್ಲಿ ಸಹಾಯ ಮಾಡುತ್ತವೆ. ಇಲ್ಲಿ ಎಲ್ಲ ರಾಜ್ಯದ ಪೊಲೀಸರನ್ನ ಹಾಗೂ ತನಿಖಾ ಸಂಸ್ಥೆಗಳನ್ನು ಒಟ್ಟಿಗೆ ತರೋದ್ರ ಮೂಲಕ ದೇಶದ ಭದ್ರತೆಯನ್ನು ಹೆಚ್ಚು ಮಾಡಬಹುದು. ಇದು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಬೇಕು ಅಂದರೆ ಒಂದು ಮಲ್ಟಿ ಏಜೆನ್ಸಿ ಸೆಂಟರ್ ಹಾಗೂ ನ್ಯಾಷನಲ್ ಮೆಮೊರಿ ಬ್ಯಾಂಕ್ನ ಸ್ಥಾಪನೆ ಮಾಡಬೇಕಾಗತ್ತೆ. ಇದರಿಂದ ಪ್ರತಿ ರಾಜ್ಯಕ್ಕೂ ಅಗತ್ಯವಾದ ಮಾಹಿತಿಗಳು ಸಿಗುತ್ತವೆ. ಹೀಗಾಗಿ ಪ್ರತಿ ರಾಜ್ಯದ ಪೊಲೀಸರು ಕೂಡ ಆರ್ಗನೈಸ್ಡ್ ಕ್ರೈಮ್ ಬಗ್ಗೆ ಹಾಗೂ ಭಯೋತ್ಪಾದಕರ ಬಗ್ಗೆ ಇಂಟೆಲಿಜೆನ್ಸ್ ಮಾಹಿತಿಯನ್ನು ನೇರವಾಗಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದು ದೇಶದ್ರೋಹಿಗಳ ಪಾಲಿಗೆ ದೊಡ್ಡ ಹೊಡೆತವನ್ನು ಕೊಡುತ್ತೆ ಅಂತ ಅಮಿತ್ ಶಾ ಹೇಳಿದ್ದಾರೆ. ಈ ಯೋಜನೆ ಸರಿಯಾದ ರೀತಿಯಲ್ಲಿ ಜಾರಿಯಾದರೆ ನಿಜಕ್ಕೂ ಅದು ಒಕ್ಕೂಟ ವ್ಯವಸ್ಥೆಯನ್ನ ಮತ್ತಷ್ಟು ಬಲಗೊಳಿಸುತ್ತೆ. ಇದು ಗೆಳೆಯರೆ, ದೆಹಲಿಯಲ್ಲಿ ಪೊಲೀಸರು ಹೊಸ ವರ್ಷದ ಸಂದರ್ಭದಲ್ಲಿ ನಡೆಸಿರುವ ಕಾರ್ಯಾಚರಣೆ ಹಾಗೂ ದೇಶದಲ್ಲಿ ಒಂದೇ ATS ಅನ್ನು ರಚಿಸುವ ಬಗ್ಗೆ ಅಮಿತ್ ಶಾ ಕೊಟ್ಟಿರುವ ಒಂದು ಸಲಹೆಯ ಕುರಿತಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.